ಆರ್ಗನೈಸೇಷನ್ ಹೆಸರಿನ ಅರ್ಧ ಭಾಗವನ್ನು ತೆಗೆದುಕೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತಂದ್ರೆ ಏನರ್ಥ? ನಾವು ಅದರದ್ದೇ ಛಾಯಿಯಾಗಿ ಕೆಲಸ ಮಾಡ್ತೀವಿ ಅಂತ ಅರ್ಥ. ಅದರ ಕೆಲವರನ್ನ ಒಳಗೆ ಬಂಧಿಸಿ ಇಟ್ಟರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಹಾಗೆ ಬಂಧಿಸಿದ್ದವರನ್ನೆಲ್ಲ ಬಿ ರಿಪೋರ್ಟ್ ಹಾಕಿ ಬಿಡಿಸ್ತಾರೆ. ನೀವೇನ್ ಹೇಳ್ತೀರಾ ಇವ್ರ ಬಗ್ಗೆ? ಯಾತಕ್ಕೋಸ್ಕರ ಬಿಡಿಸ್ತಾರೆ? ಕೇವಲ ನಮಗೆ ಒಂದು ವೋಟ್ ಬ್ಯಾಂಕ್ ನಿಶ್ಚಿತವಾಗ್ಲಿ ಎನ್ನುವ ಏಕಮಾತ್ರ ಕಾರಣಕ್ಕೆ ಬಿಟ್ರೆ ಮತ್ಯಾವ ಕಾರಣ ಇರ್ಲಿಕ್ಕೆ ಸಾಧ್ಯ? ಇನ್ಯಾವ ಕಾರಣವೂ ಅಲ್ಲ. ಅಧಿಕಾರಕ್ಕೆ ನಾವು ಬರ್ಲಿಕ್ಕೋಸ್ಕರ ಏನ್ ಬೇಕಿದ್ರು ಮಾಡಬಹುದು. ಈ 2023 ನಲ್ಲಿ ನಮ್ಮ ದೇಶದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆದಾಗ ಆ ಬಾಂಬ್ ಬ್ಲಾಸ್ಟ್ ನ ಹಿಂದೆ ಇದ್ದವರು ಬಾಂಗ್ಲಾದೇಶದಿಂದ ಬಂದ ಒಳ ನುಸುಳಿಕೊಂಡು ಬಂದಂತ ಮುಸಲ್ಮಾನರು ಅಂತ ಗೊತ್ತಾಗಿತ್ತು. ಆ 4 ಜನರನ್ನ ಹಿಡಿದ್ರು, ಅವ್ರನ್ನ ಆಚೆ ದಬ್ಬಲಾಯಿತು. ಆದ್ರೆ ಮಮತಾ ಬ್ಯಾನರ್ಜಿ ಅದೇ ಬಾಂಗ್ಲಾದೇಶದ ನುಸುಳುಕೋರರನ್ನ ತಾವು 2 ಕೈಗಳನ್ನ ಚಾಚಿ ಸ್ವಾಗತಿಸ್ತಾರೆ. ಯಾಕೆ? ಅವರ ವೋಟ್ ಇಲ್ದೆ ನಾನು ಗೆಲ್ಲಿಕ್ಕಾಗೋದಿಲ್ಲ ಅಂತ. ಭಾರತಕ್ಕೆ ಬಂದ ಈ ಬಾಂಗ್ಲಾದೇಶ ಮುಸಲ್ಮಾನರಿಗೆ ಇವರು ಆಧಾರ್ ಕಾರ್ಡ್ ಕೊಡ್ತಾರೆ, ರೇಷನ್ ಕಾರ್ಡ್ ಕೊಡ್ತಾರೆ, ವೋಟರ್ ಐಡಿ ಕೊಡ್ತಾರೆ, ವೋಟಿಂಗ್ ದುಡ್ಡು ಕೊಡ್ತಾರೆ. ಕೊನೆಗೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗಬೇಕು ಅದು ನನ್ನ ಟ್ಯಾಕ್ಸ್ ನಿಮ್ ಟ್ಯಾಕ್ಸ್ ನಿಂದ ತೆಗೆದುಕೊಂಡು ಬಾಂಗ್ಲಾದೇಶದಿಂದ ಬಂದಂತ ನಮ್ಮವ್ರು ಅಲ್ಲದವ್ರಿಗೆ ಯಾರು ತಮಗೋಸ್ಕರ ಪ್ರತ್ಯೇಕ ರಾಷ್ಟ್ರ ತೆಗೆದುಕೊಂಡ್ರು ಅವ್ರಿಗೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ನಿಧಾನವಾಗಿ ಪ್ರತಿ ಆಗೊಂದು ಈಗೊಂದು ಬಾರಿ ಅವರು ಹಿಂದೂಗಳ ವಿರುದ್ಧ ದ್ವೇಷವನ್ನ ಅವ್ರ ಮನಸ್ಸಿನಲ್ಲಿ ಬಿತ್ತಿ ಅವರು ಒಂದು ಜೊತೆಗೂಡಿಸಿಟ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನ ರಾಹುಲ್ ಗಾಂಧಿ ಮಾಡ್ತಾರೆ, ಕಾಂಗ್ರೆಸ್ನವ್ರು ಮಾಡ್ತಾರೆ, ಇದನ್ನ TMC ಮಾಡುತ್ತೆ, ಇದನ್ನ DMK ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಹಿಂಗ್ ಮಾಡ್ತಾ ಅವರಲ್ಲಿ ಜೀವಂತವಾಗಿ ಅದನ್ನು ಉಳಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈಗ ಒಂದು ಪ್ರಾಬ್ಲಮ್ ಆಗಿದೆ ಅವರಿಗೆ. ಏನು ಅಂತಂದ್ರೆ ಬಿಹಾರದಲ್ಲಿ ಮುಸಲ್ಮಾನರು ಈ ಬಾರಿ ಡಿವೈಡ್ ಆಗಿ ವೋಟ್ ಮಾಡಿ. ಬಿಹಾರದಲ್ಲಿ ಮುಸಲ್ಮಾನರಲ್ಲಿ ಮೇಲ್ವರ್ಗದವರು ಕಾಂಗ್ರೆಸ್ ಮತ್ತು ಬೇರೆ ಕಡೆಗಿದ್ರೆ ಕೆಳವರ್ಗದವರು ತಮ್ಮ ವೋಟನ್ನು ಚೇಂಜ್ ಮಾಡಿದ್ದಾರೆ. ಈ ಬಾರಿ ಮುಸಲ್ಮಾನರದಲ್ಲೂ ಮೇಲ್ವರ್ಗ ಕೆಳವರ್ಗ ಇದೆ. ಅಲ್ಲಿ ಸೈಯದ್ಗಳು ಹೇಗಿದ್ದಾರೋ ಹಾಗೆ ಪಸ್ಮಂಡಾಗಳು ಅಂತಾನೂ ಇದ್ದಾರೆ. ಅವರನ್ನ ದಲಿತರು ಅಂತ ಕರೆಯಲಾಗುತ್ತೆ, ಅರ್ಜಾಲ್ಗಳು ಅಂತ ಕರೆಯಲಾಗುತ್ತೆ, ಅತ್ಯಂತ ಹಿಂದುಳಿದವರು ಅಂತ. ಅವ್ರನ್ನ ಜೊತೆಗೆ ಸಮಾನವಾಗಿ ನೋಡೋದಿಲ್ಲ. ಕೊಡುಕೊಳ್ಳು ವ್ಯವಸ್ಥೆ ಅಲ್ಲಿಲ್ಲ, ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಈ ಬಾರಿ ಪಸ್ಮಂಡಾಗಳು ಅತ್ಯಂತ ಆಲೋಚನೆ ಮಾಡಿ ಬಿಹಾರದಲ್ಲಿ ಸ್ವಲ್ಪ ಟ್ರೆಂಡ್ ಚೇಂಜ್ ಮಾಡಿದ ನಂತರ ಇಲ್ಲೂ ಕೂಡ ಅದೆಲ್ಲ ಹಬ್ಬೋದು ಅಂತ ಟೆನ್ಷನ್ ಬಿದ್ದಿದ್ದಾರೆ ಎಲ್ಲರೂ. ಆ ಕಾರಣಕ್ಕೆ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಮುಸಲ್ಮಾನರ ಒಳಗೆ ಇನ್ನೂ ಹೆಚ್ಚು ಭಯವನ್ನು ಹುಟ್ಟಿಸುವಂತ ಚಕ್ರವರ್ತಿ ಸೂಲಿಬೇಲೆ ವಿಡಿಯೋ ತೋರಿಸೋದು ನೋಡಿ ಹೆಂಗ್ ಮಾತಾಡ್ತಾನೆ, ಇವನು ಎಂತ ಡೇಂಜರು, ನಾಳೆ ದಿನ ಇವನೇನಾದ್ರೂ MLA ಆಗ್ಬಿಟ್ರೆ, ಇವನು MP ಆಗ್ಬಿಟ್ರೆ, ಇವನು ಪ್ರತಿನಿಧಿಸುವಂತ ಬಿಜೆಪಿ ಹೆಂಗ್ ಆಗಬೇಕು, ಏನ್ ಹೆದರಿಕೆ ಹುಟ್ಟಿಸ್ಬಿಡೋದು ಅಂತಂದ್ರೆ ಅವ್ರಿಗೆ ಅನ್ನಿಸ್ಬೇಕು ನಮ್ಗೆ ಇವ್ರು ಆಗಬಾರ್ದು ಅಂತಂದ್ರೆ ನಾವು ಕಾಂಗ್ರೆಸ್ಗೆ ವೋಟ್ ಮಾಡಲೇಬೇಕು ಅಂತ. ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆಯಲ್ಲ ಭಾರತದಲ್ಲಿ ಅತ್ಯಂತ ಕೆಟ್ಟದಾಗಿ. ಐ ಸ್ಟಿಲ್ ಬಿಲೀವ್ 2009 ಅಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಒಂದು ರಿಪೋರ್ಟ್ ಮಾಡಿತ್ತು. ಆ ರಿಪೋರ್ಟ್ ನಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಹೇಳುತ್ತೆ ಮುಸಲ್ಮಾನರು ಭಾರತದಲ್ಲಿ ಅಗ್ರೆಸಿವ್ ಆಗ್ಲಿಕ್ಕೆ ರೀಸನ್ ಏನು. ನ್ಯೂಯಾರ್ಕ್ ಟೈಮ್ಸ್ ಹೇಳೋದು ನಾನು ಹೇಳ್ತಿರೋದಲ್ಲ. ನ್ಯೂಯಾರ್ಕ್ ಟೈಮ್ಸ್ ಹೇಳುತ್ತೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ, ಮುಸಲ್ಮಾನರು ಏನ್ ಬೇಕಿದ್ರೂ ಮಾತನಾಡಬಹುದು, ನಾವು ಮಾತನಾಡಬಹುದು, ಮುಸಲ್ಮಾನರು ಮಾತನಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಧೈರ್ಯವಾಗಿ ಮಾತನಾಡ್ತಾರೆ. ಹಿಂಗಾಗಿ ಅವರಿಗೆ ರ್ಯಾಡಿಕಲೈಸ್ ಮಾಡೋದು ಸುಲಭ. ಶರ್ಜಿಲ್ ಯಾರು ಜೈಲಿನಲ್ಲಿದ್ದಾನೋ ಅವನ ಬಗ್ಗೆ ಕೋರ್ಟ್ ನಲ್ಲಿ ಕೇಸ್ ನಡೀತಾ ಇದೆ. ನಿನ್ನೆ ಆ ಕೋರ್ಟ್ ನ ಕೇಸಿನ ವಿಚಾರ ಬಂದಾಗ ಅವನು ಮಾಡಿದ ಭಾಷಣಗಳ ವಿಡಿಯೋ ತುಣುಕನ್ನ ಪ್ರೆಸೆಂಟ್ ಮಾಡಲಾಗಿದೆ ಕೋರ್ಟ್ ನಲ್ಲಿ. ಆ ವಿಡಿಯೋ ತುಣುಕ್ನಲ್ಲಿ ಹೇಳ್ತಾನೆ ನಮಗೆ ಕೋರ್ಟಿನ ಮೇಲೆ ನಂಬಿಕೆ ಇಲ್ಲ, ನಿಮಗೆ ಗೊತ್ತಿದೆ ಕೋರ್ಟ್ ಅಯೋಧ್ಯೆಯಲ್ಲಿ ಏನ್ ಮಾಡಿದೆ ಅಂತ, ಹೀಗಾಗಿ ನಮಗಿರುವಂತದ್ದು ಒಂದೇ ಒಂದು ಮಾರ್ಗ, ಸ್ಟ್ರೀಟ್ ಪವರ್ ನ ತೋರಿಸಬೇಕು. ವಾಟ್ ಡಸ್ ಇಟ್ ಮೀನ್? ಸ್ಟ್ರೀಟ್ ಪವರ್ ಅಂದ್ರೆ ಏನರ್ಥ? ಸ್ಟ್ರೀಟ್ ಪವರ್ ಅಂತಂದ್ರೆ ಬೀದಿಗೆ ಬನ್ನಿ, ಲಾಠಿ ತೆಗೆದುಕೊಳ್ಳಿ, ಬಂದೂಕ್ ತೆಗೆದುಕೊಳ್ಳಿ, ಕಲ್ ತಗೊಂಡು ಎಸಿರಿ ಅಂತ ಶರ್ಜೀಲ್ ಯಾರನ್ನು ಇವ್ರು ಲೀಡರ್ ಅಂತ ಕರೀತಾರೋ ಅವನು ಹೇಳ್ತಾನೆ. ಮತ್ತು ಅಂಥವ್ರನ್ನ ಸಮರ್ಥಿಸಲಿಕ್ಕೆ ಕಪಿಲ್ ಸಿಬ್ಬಲ್ ಅಂತ ಕಾಂಗ್ರೆಸ್ಸಿನ ಲೀಡರ್ಗಳು ಹೋಗಿ ನಿಲ್ತಾರೆ ಅಂತಂದ್ರೆ ಇವ್ರ ಉದ್ದೇಶ ಏನಿದೆ, ಇವ್ರ ಹಿನ್ನೆಲೆ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ. ಸರಿ, ನೀವು ಪಕ್ಷದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ತಿದ್ರಿ. ಕಾಂಗ್ರೆಸ್ ಪಕ್ಷದ ವಕ್ತಾರರೇ ಕೇಳಿದ ಪ್ರಶ್ನೆಯನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಆಯ್ತು, ಟೆರರಿಸ್ಟ್ಗಳಲ್ಲಿ ಬಹುತೇಕರು ಮುಸಲ್ಮಾನರೇ ಇರ್ತಾರೆ ಅನ್ನೋದನ್ನ ಒಪ್ಕೊಂಡ್ಬಿಡೋಣ. ಒಪ್ಕೊಂಡ ನಂತರ ಏನು ಸೊಲ್ಯೂಷನ್ ಏನು? ಕೇವಲ ಟೆರರಿಸ್ಟ್ಗಳಲ್ಲಿ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿಬಿಟ್ಟ ಮಾತ್ರಕ್ಕೆ ಟೆರರಿಸಂ ನಿಂತು ಹೋಗ್ಬಿಡುತ್ತಾ? ಸಮಸ್ಯೆಗೆ ಪರಿಹಾರ ಸಿಕ್ಕಿಬಿಡುತ್ತಾ ಅಂತ ಹೇಳಿ? ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ, ಆದ್ರೆ ಸಮಸ್ಯೆ ಏನು ಅಂತ ಅರ್ಥೈಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಯಾಕೆ ಡಿನಯಲ್ ಮಾಡಲ್ ಇದ್ದೀರಾ? ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಇಟ್. ನಾನು ಮುಸಲ್ಮಾನ್ ಲೀಡರ್ಗಳನ್ನ ಕೂರ್ಕೊಂಡು ಹೇಳ್ತೇನೆ, ಟೆರರಿಸ್ಟ್ಗಳು ನೀವೇ, ಮೊದಲು ಅಕ್ಸೆಪ್ಟ್ ಮಾಡಿ. ಅಕ್ಸೆಪ್ಟ್ ಮಾಡಿದ ನಂತರ ಮನಸ್ಸು ಸ್ವಲ್ಪ ವೀಕ್ ಆಗುತ್ತೆ. ಹೌದಪ್ಪ, ಟೆರರಿಸ್ಟ್ಗಳು ನಮ್ಮಲ್ಲಿ ಜಾಸ್ತಿ ಇದ್ದಾರೆ, ಬಟ್ ನಾವೆಲ್ಲರೂ ಮೊದಲು ನೀವು ಕೈ ಮುಗಿಯೋದನ್ನ ಕಲಿಯಲ್ಲ. ಈಗ ಎಲ್ಲಾದ್ರೂ ಒಬ್ಬ ಹಿಂದೂ ಯಾವ್ದಾದ್ರೂ ಹುಡುಗಿಯನ್ನ ರೇಪ್ ಮಾಡಿ ಸಿಕ್ಕಾಕೊಂಡ್ರೆ ಯು ನೋ ವಾಟ್ ಹ್ಯಾಪನ್ಸ್? ಮೊದಲು ಫೇಸ್ಬುಕ್ ಅಲ್ಲಿ ನಾನು ಹಾಕ್ತೀನಿ ಅಯೋಗ್ಯ, ನೀನು ಹಿಂದೂ ಅಂತ ಕರೀಲಿಕ್ಕೆ ನಾಚಿಕೆ ಆಗುತ್ತಲ್ಲೋ.
ನಾನು ಕೈ ಮುಗಿದು ನಿಂತ್ಬಿಡ್ತೀನಿ, ತಪ್ಪಾಯ್ತು ಕಂಡ್ರೋ ಅಂತ ಹೇಳ್ತೀನಿ. ಯಾವ್ದೋ ಕಾಶ್ಮೀರದಲ್ಲಿ ಒಂದು ರೇಪ್ ಕೇಸ್ ಆದಾಗ ನಾವೆಲ್ಲರೂ ಗಾಬರಿ ಆಗ್ಬಿಟ್ವಿ. ಏನಪ್ಪಾ ಹಿಂಗ್ ಮಾಡ್ಬಿಟ್ರೆ ಹಿಂದೂ ಹೆಣ್ಮಕ್ಳನ್ನ ಹಿಂದೂಗಳು ಹೀಗೆ ರೇಪ್ ಮಾಡೋದನ್ನ. ನಾವು ಹಿಂದೂ ಹೆಣ್ಮಕ್ಳೆಲ್ಲ ಮುಸ್ಲಿಂ ಹುಡುಗಿಯನ್ನ ಯಾರಾದ್ರೂ ಒಬ್ಬ ಹಿಂದೂ ರೇಪ್ ಮಾಡಿದಾಗ್ಲೂ ಕೂಡ ಹೀಗೆ ಬೇಜಾರ್ ಮಾಡ್ಕೊಳ್ತೀವಿ, ಹೆಣ್ಮಕ್ಳದ್ದು ಏನ್ ತಪ್ಪಿತ್ತು, ಯಾಕೆ ಮಾಡಬೇಕು ಅಂತ. ಹಂಗ ಅಂದಿದ ತಕ್ಷಣ ನಾವು ಪೊಲೈಟ್ ಆಗ್ಬಿಡ್ತೀವಿ, ನಾವು ವೀಕ್ ಆಗ್ಬಿಡ್ತೀವಿ. ಹೀಗ್ ಮಾಡಿದ ತಪ್ಪು, ಇದಕ್ಕೆ ಇಂಥದ್ದು ಕಾರಣವಾದ್ರೆ ಇದನ್ನ ಧಿಕ್ಕರಿಸ್ತೀನಿ ನಾನು ಅಂತ ನಾನು ಹೇಳ್ತೀನಿ. ಐ ಆಮ್ ಡ್ಯಾಮ್ ಶ್ಯೂರ್ ನೀವು ಹೇಳ್ತೀರಾ ಅದನ್ನ. ಆದ್ರೆ ಮುಸಲ್ಮಾನರು ಯಾರು ಹೇಳ್ತಾರೆ ಹೇಳಿ? ನಾನು ಹೇಳ್ತೀನಿ ಅವ್ರು ನಮ್ಮ ಮಾತು ಕೇಳೋದಿಲ್ಲ, ಇದು ಆಕ್ಚುಲಿ ಹೀಗಲ್ಲ, ನಮ್ದ್ರಲ್ಲಿ ಇರೋದು ಹಂಗಲ್ಲ. ಹಿಂಗ್ಯಾಕ್ರಿ ಹೇಳ್ಬೇಕು? ಹೌದು, ನಮ್ಮವ್ರು ಮಾಡೋದು ತಪ್ಪು, ಆ ತಪ್ಪು ಮಾಡೋರ್ನ ಬಂದ್ರೆ ನಾವು ಒದ್ದು ಕಳಿಸ್ತೀವಿ ಅವ್ರನ್ನ ಅಂತ ಹೇಳ್ಬೇಕಲ್ಲ ಧೈರ್ಯವಾಗಿ. 4 ಜನ ಬರ್ಲಿ, ನೀವು ಎಲ್ಲ ಬಿಡಿ, ನೀವು ಭಯೋತ್ಪಾದನೆಯ ಕತೆ ಬಿಡಿ. ನಾನು ಭಯೋತ್ಪಾದನೆಯ ಇನ್ನೊಂದು ಸ್ವರೂಪವನ್ನು ಹೇಳ್ತೀನಿ. ಕರೋನಾ ಬಂದಾಗ ನಂಗೆ ಗೊತ್ತಿಲ್ಲ ನೀವು ಎಲ್ಲಿ ಆ ಸಂದರ್ಭದಲ್ಲಿ ಇದ್ರು ಅಂತ. ಕರೋನಾ ಬಂದಾಗ ಆ ಕರೋನಾ ಕಾಲದಲ್ಲಿ ಈ ಮುಸಲ್ಮಾನರು ತಾವೆಲ್ಲ ಸಾಮೂಹಿಕವಾಗಿ ನಮಾಜ್ ಮಾಡ್ತಿದ್ರು ಇದೇ ಬೆಂಗಳೂರಿನಲ್ಲಿ. ಯಾವ ಒಬ್ಬನೂ ಕೂಡ ಎದುರಿಗೆ ಬಂದು ಅಯೋಗ್ಯರ ಮಾಡಬಾರದು ಕಂಡ್ರೋ. ನಮ್ಮ ಇಸ್ಲಾಂನಲ್ಲಿ ಸಾಮೂಹಿಕವಾಗಿ ಮಾಡಲೇಬೇಕು ಎನ್ನುವಂತ ಹಠ ಏನೂ ಇಲ್ಲ. ನಿಮ್ ಮನೆಗಳಲ್ಲಿ ಮಾಡಿ. ದೇಶಕ್ಕೆ ಕ್ರೈಸಿಸ್ ಬಂದಿದೆ, ನಾವು ಇದನ್ನು ಸ್ಪ್ರೆಡ್ ಮಾಡಬಾರದು. ಯಾರು ಹೇಳಿದ್ರು? ನಾನೊಬ್ಬ ಮುಸ್ಲಿಂ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಬ್ಬ ಮುಸ್ಲಿಂ ಲೀಡರ್ಗೆ ಫೋನ್ ಮಾಡಿದೆ, ಮಾತಾಡ್ರಿ. ಅವರಂದ್ರು, ಚಕ್ರವರ್ತಿ ನಿಮ್ಗೆ ಗೊತ್ತಲ್ಲ ಇದನ್ನ ಮಾಡ್ತಾ ಇರೋದು ಯಾರು, ನಾನು ಮಾತಾಡಿದ್ರೆ ನನ್ನ ಕೊಂದು ಬಿಡ್ತಾರೆ. ನಾನಂದ್ರು, ನೀವು ಮಾತಾಡ್ಲಿಲ್ಲ ಅಂದ್ರೆ ನಾನು ಮಾತಾಡ್ಬೇಕು. ಅವರಂದ್ರು, ನೀವು ಮಾತಾಡಬೇಡಿ, ನಿಮ್ಮನ್ನು ಕೊಲ್ತಾರೆ. ನಾನು ಹೇಳಿದೆ, ನಾನು ಸಾಯ್ತೀನಿ ಅಂತ ಸಾಯೋ 1000 ಜನರನ್ನು ಸಾಯಿಸೋದಂಗೆ? ಯಾರಾದ್ರೂ ಒಬ್ರು ಮಾತನಾಡ್ಬೇಕಲ್ಲ. ನಿಮಗೆ ಮಾತನಾಡೋ ಧೈರ್ಯ ಇಲ್ಲ, ಅವ್ರ ವಿರುದ್ಧ ಏನಾದ್ರೂ ಹೇಳೋ ಧೈರ್ಯ ಇಲ್ಲ. ಇದು ಇಸ್ಲಾಂ ಅಲ್ಲ ಕಂಡ್ರೋ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಧೈರ್ಯವಾಗಿ ಹೇಳಲಿಲ್ಲ ಅಂತಂದಾಗ ನನ್ನಂತ 100 ಜನ ಹುಟ್ಕೋಬೇಕಾಗುತ್ತೆ, ಮಾತನಾಡಬೇಕಾಗುತ್ತೆ. ನೀವು ನನ್ನನ್ನು ಮತಾಂಧರು, ಹಿಂದುತ್ವವಾದಿ ಅಂತ ನನಗೊಂದು ಹಣೆಪಟ್ಟಿ ಕಟ್ತೀರಾ, ಅದಕ್ಕೆ ತಕ್ಕಂತೆ ಮಾತನಾಡೋ ಪ್ರಯತ್ನ ಪಡ್ತೀರಾ. ನೀವೇನಾದ್ರೂ ಹೇಳ್ರಿ, ನನ್ನ ರಾಷ್ಟ್ರವನ್ನು ಉಳಿಸ್ಲಿಕ್ಕೋಸ್ಕರ ಈ ಕ್ರಮ ತೆಗೆದುಕೊಳ್ಬೇಕು ಅಂತ ಆದ್ರೆ ಡೆಫಿನೆಟ್ಲಿ ನಾನು ಎಲ್ರಿಗಿಂತ ಮುಂದೆ ನಿಂತ್ಕೊಳ್ತೀನಿ, ಅದ್ರಲ್ಲಿ ಅನುಮಾನ ಇಲ್ಲ. ಹೌದು, ಧರ್ಮಕ್ಕೂ ಭಯೋತ್ಪಾದನೆಗೂ ತಳಕ ಹಾಕೋದು ಬೇಡ. ಆದ್ರೆ ಮುಂದುವರೆದು ಕೇಳ್ತಾ ಇದ್ದೀನಿ, ನಮ್ಮಲ್ಲಿ ನಾವೆಲ್ಲ ಪೂಜನೀಯ ಭಾವದಲ್ಲಿ ಕಾಣ ಅಂತ APJ ಅಬ್ದುಲ್ ಕಲಾಂ ಅವರು ಇದ್ರು, ಈ ರೀತಿ ಡಾಕ್ಟರ್ಗಳು ಬಂದಿದ್ದಾರೆ. ಇವ್ರುಗಳ ವಿದ್ಯಾಭ್ಯಾಸದಲ್ಲಿ ಏನ್ ವ್ಯತ್ಯಾಸ ಇದೆ? ಇಬ್ರು ಇಲ್ಲಿಯವ್ರೆ, ಇಲ್ಲಿ ಏನ್ ವ್ಯತ್ಯಾಸ ಇದೆ? ಮುಂದುವರೆದು ಹೇಳೋದಾದ್ರೆ ಪರ್ಸೆಂಟೇಜ್ ಎಷ್ಟಿರ್ಬೋದು? ಅಬ್ದುಲ್ ಕಲಾಂ ಅಂತವ್ರು ಎಷ್ಟಿರ್ಬೋದು ಆ ಧರ್ಮದಲ್ಲಿ, ಈ ತರ ಯಾವ್ದೋ ಡಾಕ್ಟರ್ಗಳು ಈ ತರದವ್ರು ಎಷ್ಟಿರ್ಬೋದು? ಯಾಕಂದ್ರೆ ಇವರಲ್ಲಿ ವಿದ್ಯಾಭ್ಯಾಸ ಕಡಿಮೆ ಆದ್ರೆ ಕಲ್ ಬೀಳ್ತವೆ, ಜಾಸ್ತಿ ಆದ್ರೆ ಬಾಂಬ್ ಬೀಳ್ತವೆ. ಈ ಪರಿಸ್ಥಿತಿನ ಯಾವ ತರ ಹೇಳ್ತೀರಾ ನೀವು? ಸೊ ಬೆಟರ್ ಕಲ್ ಬೀಳೋದು ಒಳ್ಳೇದು, ವಿದ್ಯಾಭ್ಯಾಸ ಕೊಡದಿರೋದು ಒಳ್ಳೇದು ಅಂತ ನೀವು ಹೇಳ್ತಿರೋದು ಅಂತ ಅನ್ಸುತ್ತೆ ನಂಗೆ. ಫೈನ್, ಬಟ್ ನಾನು ಹೇಳೋದು, ಅಬ್ದುಲ್ ಕಲಾಂ ಅವ್ರನ್ನ ನೀವು ಲೀಡರ್ ಅಂತ ಕರೆದ್ರಿ, ಸುಮ್ಮನೆ ಮಾರ್ಕೆಟ್ ಅಲ್ಲಿ ಹೋಗಿ ಅಲ್ಲಿ 10 ಜನ ನಿಂತಿದ್ರೆ, 10 ಜನ ಮುಸಲ್ಮಾನರಲ್ಲಿ ಮೈಕ್ ಹಿಡಿದು ಅಬ್ದುಲ್ ಕಲಾಂ ಯಾರಿಗ್ ಲೀಡರ್ ಅಂತ ಕೇಳಿ, 9 ಜನ ಮುಸಲ್ಮಾನರು ಅಬ್ದುಲ್ ಕಲಾಂನ ಲೀಡರ್ ಅಂತ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಮುಸಲ್ಮಾನ ಆಗೋದು ಯಾವಾಗ ಗೊತ್ತಾ? ಒಬ್ಬ ಮುಸಲ್ಮಾನ ಆಗೋದು ಯಾವಾಗ ಅಂತಂದ್ರೆ ಅಲ್ಲಾಹನಿಗೆ ಪ್ಯಾರಲಲ್ ಆಗಿ, ಭಗವಂತನಿಗೆ ಪ್ಯಾರಲಲ್ ಆಗಿ ಇನ್ನೊಂದು ದೇವರನ್ನ ಇಡಬಾರ್ದು. ಪ್ರತಿನಿತ್ಯ ಅಜಾನ್ ಕೂಗುವಾಗ ಅದನ್ನು ಹೇಳ್ತಾರೆ. ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ರೇ ಕೊನೆಯ ಪ್ರವಾದಿ ಅಂತ ಒಪ್ಕೋಬೇಕು, ಅವ್ರ ನಂತರ ಮತ್ತಾರೂ ಇಲ್ಲ ಅಂತ. ಮತ್ತು 3ನೇದು ಕುರಾನ್ನೇ ಒಂದು ಪವಿತ್ರವಾದ ಪುಸ್ತಕ, ಅದನ್ನ ಬಿಟ್ಟು ಮತ್ತೊಂದಿಲ್ಲ ಅಂತ ನೀವು ತಿಳ್ಕೊಳ್ಬೇಕು.